ಸ್ವಲ್ಪ ಪ್ರೀವಿಯಸ್ ಟೈಮ್ ಫ್ರೇಮ್ ನೋಡಿದರೆ 24,950 ಇಂದ ಒಂದೊಳ್ಳೆ ಸೆಲ್ಲಿಂಗ್ ಬಂತು 29ನೇ ತಾರೀಕು. ಅದೇ ಸೆಲ್ಲಿಂಗು ಸೇಮ್ ಲೆವೆಲಿಂದ ನಿನ್ನೆ ಕೂಡ ಬಂತು 30ನೇ ತಾರೀಕು. ಬಟ್ ಇವತ್ತೇನಾಯ್ತು ಅಂದರೆ ಅದೇ ಲೆವೆಲಿಂದ ಸೇಮ್ ಸೆಲ್ಲಿಂಗ್ ಬಂದಿಲ್ಲ. ದಟ್ ಮೀನ್ಸ್ ಇಲ್ಲಿಂದ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದ್ದಾರೆ ಡೇ ಬೈ ಡೇ. ಸೊ ಇಫ್ ಇನ್ ಕೇಸು ನಾಳೆ ಫ್ಲಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಒಂದೊಳ್ಳೆ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ನಮಗೆ 200+ ಕೂಡ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಇಲ್ಲಿ ಎಲ್ಲ ಸೆಲರ್ಸು ಕಂಫರ್ಟೇಬಲಿ ಕೂತ್ಕೊಂಡಿದ್ದಾರೆ. ಎಲ್ಲರದ್ದು ಸ್ಟಾಪ್ ಲಾಸ್ ಈ ರೇಂಜಲ್ಲಿ ಉಂಟು. ಇಫ್ ಇನ್ ಕೇಸ್ ನಾಳೆ 25,000ಗಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಯ್ತು ಅಂದರೆ ಪ್ಲೀಸ್ ಬಿಲೀವ್ ಮೀ ಒಂದೊಳ್ಳೆ ಮೂಮೆಂಟಮ್ ಬರ್ತದೆ. ಇನ್ ಕೇಸ್ ಇಲ್ಲಿಂದ ರಿವರ್ಸಲ್ ಆದರೆ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗ್ತದೆ. ಸೊ ಅದಕ್ಕೆ ಎಷ್ಟೇ ಚೆನ್ನಾಗಿ ಚಾರ್ಟ್ ತೋರ್ತಾ ಇರಲಿ, ಎಷ್ಟೇ ಚೆನ್ನಾಗಿ ಒಂದು ಪ್ಯಾಟರ್ನ್ ಇರಲಿ, ಎಷ್ಟು ನಮ್ಮದು ಯೋಗ್ಯತೆ ಉಂಟು, ಎಷ್ಟು ನಮ್ಮದು ರಿಸ್ಕ್ ಅಪಿಟೈಟ್ ಉಂಟು, ಅದ್ರ ಬಿಯಾಂಡ್ ಯಾವತ್ತೂ ಕೂಡ ಹೋಗಬಾರ್ದು. ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಒಂದು ಕಾಯಿನ್ ಅಂದ್ರ ಮೇಲೆ ಅದ್ರ ಹೆಡ್ ಕೂಡ ನೋಡಿ, ಟೇಲ್ ಕೂಡ ನೋಡಿ. ಬರೀ ಹೆಡ್ ನೋಡಿ ಖುಷಿ ಪಡ್ಬೇಡಿ, ಟೇಲ್ ಕೂಡ ನೋಡಿ. ದಟ್ ಮೀನ್ಸ್ ಯಾವುದೇ ಒಂದು ಸ್ಟ್ರಾಟಜಿ ಇರಲಿ, ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ, ಅದ್ರ ಪಾಸಿಟಿವ್ ಸೈಡ್ ಮಾತ್ರ ನೋಡ್ಬೇಡಿ, ನೆಗೆಟಿವ್ ಸೈಡ್ ಕೂಡ ಥಿಂಕ್ ಮಾಡಿ. ಆವಾಗ ನಿಮ್ಮದು ಮೈಂಡ್ ಸ್ವಲ್ಪ ಫ್ರೀ ಆಗ್ತಾರೆ. ಫೈನ್. ಸೊ ವಾಟ್ ಇಫ್ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಯಾರೆಲ್ಲ ಬೈ ಮಾಡಿರ್ತಾರೆ ಅವ್ರು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಮ್ಮ ಸ್ಟ್ರಾಟಜಿ ಪ್ರಕಾರ ಏನಾದರೂ ಸೆಲ್ಲಿಂಗ್ ಏನೋ ಸಿಕ್ಕಿದ್ರೆ ನಾವಿಲ್ಲಿ ಸೆಲ್ ಮಾಡ್ಬೋದು. ನಮಗಲ್ಲಿ ಒಂದು ಕ್ಲೋಸಿಂಗ್ ಹತ್ರ ಒಂದೊಳ್ಳೆ ಪಾಯಿಂಟ್ ಸಿಕ್ಕಿದ್ರೆ ಇಫ್ ಇನ್ ಕೇಸ್ ಬೆಟರ್. ಇಫ್ ಇನ್ ಕೇಸ್ ಅಲ್ಲಿಂದ ಕೂಡ ಹೋಲ್ಡ್ ಮಾಡ್ತು, ದಟ್ ಮೀನ್ಸ್ ಇಫ್ ಇನ್ ಕೇಸ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಅದ ನಂತರ ಮಾರ್ಕೆಟು ನಮ್ಮ ಟ್ರೇಡ್ ಏನೋ ಸಿಕ್ತು ಬಟ್ ಅಲ್ಲೇ ಹೋಲ್ಡ್ ಮಾಡ್ತು ಇಲ್ಲಿಂದ ಬ್ರೇಕ್ಔಟ್ ಆಯ್ತು ಅಂದರೆ ನಾವೇನು ಸೆಲ್ ಮಾಡಿರ್ತೀವಿ ಅಲ್ಲೂ ನಮ್ಮ ಸ್ಟಾಪ್ ಲಾಸ್ ನಾವು ತೆಗಿತೀವಿ ಆ್ಯಂಡ್ ನಾವಿಲ್ಲಿ ರಿವರ್ಸಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಬಟ್ ನಮ್ಮದಲ್ಲಿ ಕ್ವಾಂಟಿಟಿ ಸ್ವಲ್ಪ ಲೆಸ್ ಆಗಿರ್ತಾರೆ. ಫೈನ್. ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ದಟ್ ಮೀನ್ಸ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ನನ್ನ ಪ್ರಕಾರ ಇಫ್ ಇನ್ ಕೇಸ್ ಇಲ್ಲಿಂದ ಓಪನ್ ಆಯ್ತು ಅಂದರೆ ಫಸ್ಟ್ ಒಂದು ಮೂಮೆಂಟಮ್ ಬರ್ತದೆ. ದೆನ್ ಮಾರ್ಕೆಟ್ ಇಲ್ಲಿಂದ ಒಂದು ಪ್ರೈಸ್ ಆಕ್ಷನ್ ಸಿಕ್ಕಿದ್ರೆ ಮಾತ್ರ ನಾವಿಲ್ಲಿ ಟ್ರೇಡ್ ಮಾಡೋಣ. ಬಿಕಾಸ್ ಯಾಕಂದರೆ ಇಲ್ಲಿ ಒಂದು ಒಳ್ಳೆ ಟ್ರೆಂಡ್ ಲೈನ್ ಹೋಗ್ತಾ ಉಂಟು. ನಾ ಹೇಳಿದಾಗೆ ಇಫ್ ಇನ್ ಕೇಸ್ ಫ್ಲಾಟ್ ಓಪನ್ ಆಯ್ತು ಅಂದರೆ ಯಾರೆಲ್ಲ ಇಲ್ಲಿ ಬೈ ಮಾಡಿರ್ತಾರೆ ಅವರೆಲ್ಲ ಪ್ಯಾನಿಕ್ ಆಗ್ತಾರೆ ಫಸ್ಟು. ಇಲ್ಲಿಂದ ಬೈಂಗ್ ಹೋಗಲ್ಲ, ಇಲ್ಲಿ ಫಸ್ಟು ಪ್ಯಾನಿಕ್ ಆಗ್ತದೆ. ದೆನ್ ಇಫ್ ಇನ್ ಕೇಸ್ ಇಲ್ಲಿ ಏನಾದರೂ ಸೆಲ್ಲರ್ ಸ್ಟ್ರಾಂಗ್ ಇದ್ರೆ ಅಥವಾ ಯಾರಿಗೆಲ್ಲ ಸೆಲ್ಲಿಂಗ್ ಹೋಗ್ತದೆ ಮಾರ್ಕೆಟು, ನಾವು ಇಂಟ್ರೆಸ್ಟೆಡ್ ಇದ್ದೀವಿ ಅಂದರೆ ಮಾರ್ಕೆಟ್ ಇಲ್ಲಿಂದ ಒಂದು ಲೋ ಫಾರ್ಮೇಷನ್ ಮಾಡ್ತದೆ. ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನೀವು ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಉಂಟು, ನಮ್ಮ ಮಾರ್ಕೆಟು ಒಂದು ಪಾಯಿಂಟು ಮಿಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರ ಮೇಲೆ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಯಾವಾಗ ಈ ಟ್ರೆಂಡ್ ಲೈನ್ನ ಬ್ರೇಕ್ ಡೌನ್ ಆಗ್ತಾರಲ್ಲ ಆವಾಗ ನೀವು ಒಂದು ಕ್ವಾಂಟಿಟಿ ಪ್ಲ್ಯಾನ್ ಮಾಡಿ, ಅದನ್ನ ಸ್ಟಾಪ್ ಲಾಸ್ ಇಲ್ಲಿ ಇಡಿ ಅಥವಾ ಈ ಕ್ಲೋಸಿಂಗ್ ಹತ್ರ ಇಡಿ. ರೆಸ್ಟ್ ಕ್ವಾಂಟಿಟಿ ಏನುಂಟಲ್ಲ ಯಾವಾಗ ಮಾರ್ಕೆಟ್ ಇಲ್ಲಿ ಲೋ ಫಾರ್ಮೇಷನ್ ಮಾಡ್ತಾರೆ ಆವಾಗ ಇಲ್ಲಿ ಆ್ಯಡ್ ಮಾಡಿ. ನಿಮ್ಮ ಸ್ಟಾಪ್ ಲಾಸ್ ಏನುಂಟಲ್ಲ ಎಲ್ಲ ತಂದು ಇದ್ರ ಸ್ಟಾಪ್ ಲಾಸು ಹಾಗೆ ಇದ್ರ ಸ್ಟಾಪ್ ಲಾಸ್ ತಂದು ಇಲ್ಲಿ ತಂದು ಟ್ರೇಲ್ ಮಾಡಿ. ಆವಾಗ ಒಂದು ಒಳ್ಳೆ ನಿಮಗೆ ರಿಸ್ಕ್ ರಿವಾರ್ಡ್ ಸಿಗ್ತದೆ. ಫೈನ್. ಸೊ ನಾ ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಂತ. ಸೊ ಅದಕ್ಕೆ ನಾಳೆ ನಿಫ್ಟಿ ಓಪನಿಂಗ್ ಕೂಡ ಇಂಪಾರ್ಟೆಂಟ್ ಆಗ್ತದೆ, ಹಾಗೆ ನಿಫ್ಟಿ ನಾಳೆ ಕ್ಲೋಸಿಂಗ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ನಾಳೆ ಸ್ವಲ್ಪ ಕರೆಕ್ಟಾಗಿ ಟ್ರೇಡ್ ಮಾಡಿ ಆ್ಯಂಡ್ ವಾಲಿಟಿಲಿಟಿ ಕೂಡ ಕ್ರಿಯೇಟ್ ಆಗೋ ಚಾನ್ಸಸ್ ಸಿಗ್ತದೆ. ಬಿಕಾಸ್ ನಾಳೆ ಎಕ್ಸ್ಪೈರಿ ಕೂಡ ಉಂಟು. ಇನ್ ಕೇಸ್ ದೊಡ್ಡ ಮೇಜರ್ ಗ್ಯಾಪ್ ಡೌನ್ ಓಪನ್ ಆಯಿತು, ಲೈಕ್ ನಾಸ್ಟೆಕ್ ಏನಾದರೂ ನೆಗೆಟಿವ್ ಆಯಿತು ಅದು ಇದು ಅಂತ ಆದರೆ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಇಗ್ನೋರ್ ಮಾಡೋ. ಇಫ್ ಇನ್ ಕೇಸ್ ಇಲ್ಲಿಂದ ಲೋ ಫಾರ್ಮೇಷನ್ ಆಗ್ತಾ ಇದೆ ಅಂದರೂ ಕೂಡ ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ನಾವು ಟ್ರೇಡ್ ಮಾಡೋಣ. ಫೈನ್. ಸೊ ನಾ ಈ ಲೈನ್ ಯಾಕೆ ಹಾಕಿದೆ ಅಂದರೆ ಇದು ಮ್ಯಾಕ್ಸಿಮಮ್ ನನ್ನ ಟಾರ್ಗೆಟು 24,651 ತನಕ ಹೋಗೋ ಚಾನ್ಸಸ್ ಇರ್ತಾರೆ ಅಂತ. ಫೈನ್. ಇಫ್ ಇನ್ ಕೇಸ್ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆದರೆ 200+ ನಮಗೆ ಟಾರ್ಗೆಟ್ ಸಿಗೋ ಚಾನ್ಸಸ್ ಇರ್ತದೆ. ಐ ಹೋಪ್ ನಾ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಕೆಲವು ಸ್ಟಾಕ್ ಇದೆಲ್ಲ ನಾನು ವ್ಯೂವಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಹಾಗೆ ನಾನು ನಿಮಗೆ ಲರ್ನಿಂಗ್ ಪರ್ಪಸಲ್ಲಿ ಸ್ವಲ್ಪ ವ್ಯೂಸ್ ಎಲ್ಲ ಸಜೆಸ್ಟ್ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು.